ಪಹಲ್ಗಾಮ್ ನರಮೇಧ ಆದ ಬಳಿಕ ನರೇಂದ್ರ ಮೋದಿ ಅವರ ನಿರಂತರ ಸಭೆಗಳಿದಾವಲ್ಲ, ಇದು ಪಾಕಿಸ್ತಾನಕ್ಕೆ ನಡುಕವನ್ನ ಸೃಷ್ಟಿ ಮಾಡಿದೆ. ಪಾಕಿಸ್ತಾನಿಗರು ಪುಕ ಪುಕ ಅಂತ ಇದೆ ಈಗ. ಬಿಕಾಸ್ ಯಾವಾಗ ಭಾರತ ದಾಳಿಯನ್ನ ಮಾಡುತ್ತೆ, ಯುದ್ಧವನ್ನ ಮಾಡುತ್ತೆ ಅನ್ನುವಂಥ ಆತಂಕ ಅವರಲ್ಲಿ ಕಾಡ್ತಾ ಇರುವಂಥದ್ದು. ಅದರಲ್ಲೂ ನಿನ್ನೆನೂ ಕೂಡ ಅಷ್ಟೇ, ಮೂರು ಸೇನೆಯ ಮುಖ್ಯಸ್ಥರು, ಅದರ ಜೊತೆಗೆ ಎಲ್ಲ ಸೇನೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ರು. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಇದ್ರು, ರಾಜನಾಥ್ ಸಿಂಗ್ ಅವರಿದ್ರು. ಅವರ ಒಂದು ಸಭೆಯಲ್ಲಿ ಪರಮಾಧಿಕಾರವನ್ನ ಕೊಡಲಾಗಿರುವಂತ ವಿಚಾರವನ್ನ ತಿಳಿದು ನಂತರ ಇನ್ನಷ್ಟು ಆತಂಕಗೊಂಡಿರುವಂತದ್ದು ಪಾಕಿಸ್ತಾನ. ಪಹಲ್ಗಾಮ್ ಮೇಲೆ ಯುದ್ಧಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಬಿಕಾಸ್ ಅವ್ರು ದಾಳಿ ಮಾಡಿದ ತಕ್ಷಣ ನೆಕ್ಸ್ಟ್ ಡೇನೆ ಹೋಗ್ಬಿಟ್ಟು ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗಿದೆ. ಸೊ ಆ ಸಿದ್ಧತೆಯಲ್ಲಿ ತೊಡಗಿದಂತೆನೂ ಕೂಡ ಕಾಣಿಸ್ತಾ ಇರುವಂತದ್ದು ಭಾರತ. ಇಂದಿನ ಸರಣಿ ಸಭೆಯಲ್ಲೇ ಎಲ್ಲವೂ ಫೈನಲ್ ಆಗುತ್ತಾ? ಹಾಗಾದ್ರೆ ಇವತ್ತು ಇಂಪಾರ್ಟೆಂಟ್ ಡೇ ಸೇನೆಗೆ. ಯಾಕೆಂದ್ರೆ ಭಾರತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ ಏನ್ ನಿರ್ಧಾರ ಮಾಡುತ್ತೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಇವತ್ತೇ ಡಿಸೈಡ್ ಆಗೋದು ಅಂತ ಹೇಳಲಾಗ್ತಾ ಇದೆ. ಉಗ್ರರ ವಿರುದ್ಧ ಆಪರೇಷನ್ಗೆ ಸೇನೆಗೆ ಪರಮಾಧಿಕಾರವನ್ನ ಕೊಡಲಾಗಿದೆ. ಸೇನೆಯ ಪ್ರತಿ ನಿರ್ಧಾರಕ್ಕೂ ಸರ್ಕಾರ ಬದ್ಧವಾಗಿರುತ್ತೆ. ನಿನ್ನೆ ಸೇನಾ ಮುಖ್ಯಸ್ಥರ ಸಭೆಯಲ್ಲಿ ಪ್ರಧಾನಿ ಸಂದೇಶವನ್ನ ಕೊಟ್ಟಿದ್ದಾರೆ. ಅಲ್ಲಿ ಭೂಸೇನಾ ಮುಖ್ಯಸ್ಥರು, ಏರ್ಫೋರ್ಸ್ನ ಮುಖ್ಯಸ್ಥರು, ಅದರ ಜೊತೆಗೆ ನೌಕಾದಳದ ಮುಖ್ಯಸ್ಥರಿದ್ರು, ಮತ್ತೆ ಈ ಮೂರು ಸೇನೆಗಳ ಮುಖ್ಯಸ್ಥರು CDS ಅವರು ಕೂಡ ಭಾಗಿಯಾಗಿದ್ರು. ಅನಿಲ್ ಚೌಧರಿ ಅವರು, ಅವ್ರ ಜೊತೆಗೆ NSA ಮೇನ್ ಆಗಿ ಅಜಿತ್ ದೋವಲ್ ಅವರು ಕೂಡ ಇದ್ರು. ಇವರೆಲ್ಲರೂ ಕೂಡ ಏನೇನೆಲ್ಲ ಸಲಹೆಗಳನ್ನ ಕೊಡಬೇಕಾಗಿತ್ತು ಕೊಟ್ಟರು. ನಂತರ ಸೇನೆ ಸಿದ್ಧವಾಗಿದೆ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ನೀವು ಟಾರ್ಗೆಟ್ ಯಾವಾಗ ಪ್ರತೀಕಾರವನ್ನ ತೀರಿಸ್ಕೊಳ್ಬೇಕು ಅದಕ್ಕೆ ರೆಡಿಯಾಗಿ ಅಂತ ಹೇಳಿದ್ದಾರೆ. ಏನೇ ಇದ್ರೂ ಕೂಡ ಅವ್ರಿಗೆ ಪರಮಾಧಿಕಾರ ಕೊಟ್ಟಿರುವಂತ ಈ ಸಂದರ್ಭದಲ್ಲಿ ನೀವೇನು ಬೇಕಾದ್ರೂ ಮಾಡ್ಬೋದು, ನೀವು ಈಗಲೇ ಯುದ್ಧ ಮಾಡಿ ಅನ್ನುವಂಥದ್ದು ಆಗೋದಿಲ್ಲ. ಬಿಕಾಸ್ ಅದಕ್ಕೆ ಕೇಂದ್ರ ಸರ್ಕಾರನೇ ನಿರ್ಧಾರವನ್ನ ಮಾಡಬೇಕಾಗತ್ತೆ. ಬಟ್ ಇವ್ರು ರೆಡಿ ಇದಾರ ಇಲ್ವಾ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಪಡ್ಕೊಳ್ಬೇಕಾಗಿತ್ತಲ್ಲ, ಅದನ್ನ ಪಡ್ಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು. ಇಂದು ಕೂಡ ಸರಣಿ ಸಭೆಯನ್ನ ನಡೆಸಲಿದ್ದಾರೆ ಮೋದಿ. ಬೆಳಗ್ಗೆ 11ಕ್ಕೆ ಭದ್ರತಾ ಸಂಪುಟ ಸಮಿತಿ ಮೀಟಿಂಗ್ ಇದೆ. ಇಂದು ರಾಜಕೀಯ ವ್ಯವಹಾರಗಳ ಸಮಿತಿ ಸಭೆ ಇದೆ. ಹಣಕಾಸು ವ್ಯವಹಾರಗಳ ಸಮಿತಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಸಂಜೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಇನ್ನು ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಭಾರತ ಸಿದ್ಧವಾಗಿರುವಂಥದ್ದು. ಈ ಸಂದೇಶವನ್ನ ಆ ಘಟನೆ ಆದ ನೆಕ್ಸ್ಟ್ ಡೇ ಇಂದಲೂ ಕೂಡ ಮೋದಿ ಕೊಡ್ತಾನೆ ಬರ್ತಾ ಇದ್ದಾರೆ. ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ. ಭಾರತೀಯ ರಕ್ತ ಕುದಿತಾ ಇದೆ ಗೊತ್ತಿದೆ. ಈ ನರಮೇಧಕ್ಕೆ ಬಲಿಯಾದಂಥವರಿಗೆ ನ್ಯಾಯವನ್ನ ಕೊಡಿಸುತ್ತೆ ಭಾರತ ಅಂತ ಹೇಳಿದ್ರು ಮೋದಿ. ಪಾಕಿಸ್ತಾನಕ್ಕೆ ಶುರುವಾಗಿರುವಂಥದ್ದು ಯುದ್ಧದ ಭೀತಿ. ಭಾರತ 24ರಿಂದ 36 ಗಂಟೆಯ ಒಳಗಾಗಿ ದಾಳಿಯನ್ನ ಮಾಡಬಹುದು. ಪಾಕಿಸ್ತಾನ ಭಯೋತ್ಪಾದನೆಯನ್ನ ಖಂಡಿಸುತ್ತೆ. ಪಾಕಿಸ್ತಾನದ ಸಚಿವ ಅತಾವುಲ್ಲಾ ತರಾರ್ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ನಾವು ರೆಡಿ ಇದ್ದೀವಿ, ನಮ್ಮ ಅಣುಬಾಂಬೆನ್ ಶೋ ಆಫ್ಗೆಲ್ಲ ಇಟ್ಟಿರುವಂಥದ್ದು ಎಲ್ಲವೂ ಕೂಡ ಭಾರತದ ಕಡೆ ತಿರುಗಿ ನಿಂತಿದ್ದಾವೆ ಅಂತೆಲ್ಲ ಹೇಳ್ತಾ ಇದ್ರು. ಈಗ ಪುಕ ಪುಕ ಅಂತ ಇದೆ ಪಾಪ ಅವರಿಗೆ. ಪಾಕಿಸ್ತಾನದ ಸಚಿವ ಅತಾವುಲ್ಲಾ ತರಾರ್ ಮಾಧ್ಯಮ ಹೇಳಿಕೆ ರಿಲೀಸ್ ಮಾಡಿದ್ದಾರೆ. Pakistan has credible intelligence that India intends carrying out military action against Pakistan in the next 24 to 36 hours on the pretext of baseless and concocted allegations of involvement in the Pahalgam incident. Indian self-assumed hubristic role of judge, jury, and executioner in the region is reckless and vehemently rejected. Pakistan has been the victim of terrorism itself and truly understands the pain of this scourge. We have always condemned terrorism in all its forms and manifestations anywhere in the world. Being a responsible state, Pakistan open-heartedly offered a credible, transparent, and independent investigation by a neutral commission of experts to ascertain the truth. Unfortunately, rather than pursuing the path of reason, India has apparently decided to tread the dangerous path of irrationality and confrontation, which will have catastrophic consequences for the complete region and beyond. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡಿ, ನಿನ್ನೆ ಪರಮಾಧಿಕಾರ, ಬಿಕಾಸ್ ಇಲ್ಲಿ ಪ್ರಮುಖವಾಗಿ ಭೂಸೇನೆ, ವಾಯುಸೇನೆ, ನೌಕಾಸೇನೆ ಎಲ್ಲರೂ ಕೂಡ ನಾವು ರೆಡಿ ಇದ್ದೇವೆ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟ ಬಳಿಕನೇ ನರೇಂದ್ರ ಮೋದಿ ಅವರು ನೀವೇನು ಬೇಕಾದ್ರೂ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಫ್ರೀ ಹ್ಯಾಂಡ್ಸ್ ಅನ್ನ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಡೇ ಯಾವ ರೀತಿಯಾಗಿ ಆಗುತ್ತೆ ಅಂತ. ಬಿಕಾಸ್
ಪ್ರಮುಖವಾಗಿ 3 ಸಮಿತಿಗಳ ಸಭೆ ಇದೆಯಲ್ಲ, ಕ್ಯಾಬಿನೆಟ್ ಕಮಿಟಿ ಮೀಟಿಂಗ್ ಆನ್ ಸೆಕ್ಯೂರಿಟಿ ಆಗಿರ್ಬೋದು, ಕ್ಯಾಬಿನೆಟ್ ಕಮಿಟಿ ಮೀಟಿಂಗ್ ಆನ್ ಪೊಲಿಟಿಕಲ್ ಅಫೇರ್ಸ್ ಆಗಿರ್ಬೋದು, ಕ್ಯಾಬಿನೆಟ್ ಕಮಿಟಿ ಮೀಟಿಂಗ್ ಆನ್ ಎಕನಾಮಿಕಲ್ ಅಫೇರ್ಸ್ ಮೀಟಿಂಗ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಎಕನಾಮಿಕಲಿ ನಾವು ಯಾವ ರೀತಿಯಾಗಿ ಈಗ ಬ್ಯಾಲೆನ್ಸ್ ಮಾಡಬೇಕಾಗಿದೆ, ಪೊಲಿಟಿಕಲಿ ಜಗತ್ತಿನಲ್ಲಿ ಎಲ್ಲ ದೇಶಗಳನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕಾಗಿದೆ, ಸೆಕ್ಯೂರಿಟಿ ಯಾವ ರೀತಿಯಾಗಿ ರೆಡಿ ಆಗಿದೆ ಅನ್ನುವಂಥದ್ರ ಮೇಲೆ ನಡೆಯುವಂಥ ಸಭೆಗಳು. ಸೊ ಎಷ್ಟು ಇಂಪಾರ್ಟೆಂಟ್ ದಿನ ಆಗಿದೆ ಇವತ್ತು ಅಂತ, ಇವತ್ತು ಡಿಸೈಡ್ ಆಗುತ್ತಾ ಎಲ್ಲದು ಅಂತ. 23ನೇ ತಾರೀಕು 22ನೇ ತಾರೀಕಿಗೆ ದಾಳಿ ಆಗುತ್ತೆ ಪೃಥ್ವಿ. 23ನೇ ತಾರೀಕಿಗೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆದಿರ್ತಾರೆ. ಅವತ್ತು ಕೆಲವು ಪ್ರಮುಖವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಅದರಲ್ಲಿ ಒಂದು ಸಿಂಧೂ ನದಿ ಒಪ್ಪಂದದಿಂದ ನಾವು ಹಿಂದೆ ಸರಿತೀವಿ, ಅದನ್ನ ಸಸ್ಪೆನ್ಷನ್ ಅಲ್ಲಿ ಇಡ್ತೀವಿ ಅನ್ನುವಂತ ಒಂದು ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುತ್ತೆ. ಅದಷ್ಟೇ ಇರುತ್ತಾ ಅಥವಾ ಬೇರೆ ಏನಾದ್ರೂ ಅಲ್ಲಿ ನಿರ್ಧಾರಗಳಾಗಿದ್ವಾ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟವಾದಂತಹ ಮಾಹಿತಿ ಇರಲಿಲ್ಲ. ಹೀಗಾಗಿ ಈಗ ಬರ್ತಿರುವಂತಹ ಮಾಹಿತಿಯನ್ನು ಆಧರಿಸಿ ನೋಡೋದಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವತ್ತು ಭಾಗವಹಿಸಿದಂತ ಎಲ್ಲ ಸಚಿವರಿಗೆ, ಅದರಲ್ಲೂ ಪ್ರಮುಖವಾಗಿ ವಿದೇಶಾಂಗ ಸಚಿವರಿರಬಹುದು, ಹಣಕಾಸು ಸಚಿವರಿರಬಹುದು, ರಕ್ಷಣಾ ಸಚಿವರಿರಬಹುದು ಮತ್ತು ಗೃಹ ಸಚಿವರಿರಬಹುದು, 4 ಸಚಿವರಿಗೆ ಒಂದಿಷ್ಟು ಸಂದೇಶಗಳನ್ನ ಕೊಟ್ಟಿದ್ರು, ಜೊತೆಗೆ ಒಂದಿಷ್ಟು ಟಾಸ್ಕ್ ಗಳನ್ನ ಕೊಟ್ಟಿದ್ರು ಅನ್ನುವಂತ ಮಾಹಿತಿಗಳಿದೆಯಾ. ಅದ್ರ ಬಗ್ಗೆ ಇವತ್ತು ರಿವ್ಯೂ ಅನ್ನ ಮಾಡ್ಲಾಗುತ್ತೆ. ಜೊತೆಗೆ ಮುಂದಿನ ನಿರ್ಧಾರ ಭಾರತದ್ದು ಏನ್ ಆಗಿರ್ಬೇಕು, ಯಾವ ರೀತಿಯಾದಂತಹ ಅಪ್ರೋಚ್ ಅನ್ನ ಮಾಡಬೇಕು ಈ ಎಲ್ಲ ರೀತಿಯಾಗಿರ್ತಕ್ಕಂತ ಒಂದು ಘಟನಾವಳಿಗಳಿಗೆ. ಯಾಕಂದ್ರೆ ನೋಡಿ 22ನೇ ತಾರೀಕಿಗೆ ಭಾರತದ ಮೇಲೆ ದಾಳಿ ಆಗುತ್ತೆ. ಭಾರತದ ಪಹಲ್ಗಾಮ್ನಲ್ಲಿ ಅಮಾಯಕ 26 ನಾಗರಿಕರನ್ನ ಹತ್ಯೆ ಮಾಡಲಾಗುತ್ತೆ. ಆದ್ರೆ ಇವತ್ತು ಇಡೀ ವಿಶ್ವದ ಎಲ್ಲಾ ಕಡೆಯಿಂದ ಕೇಳಿ ಬರ್ತಾ ಇರುವಂತ ಮಾತೇನಂದ್ರೆ ಭಾರತ ಮತ್ತು ಪಾಕಿಸ್ತಾನ ಶಾಂತಿಯುತವಾಗಿ ಇದನ್ನ ಬಗೆಹರಿಸಿಕೊಳ್ಬೇಕು. ವಿಶ್ವಸಂಸ್ಥೆ ಹೇಳ್ತಾ ಇದೆ, ಈ ಕಡೆ ಇವತ್ತು ಅಮೆರಿಕ ಕೂಡ ಅದೇ ಒಂದು ಧಾಟಿಯಲ್ಲಿ ಮಾತನಾಡಿರುವಂತದ್ದು. ಈ ರೀತಿಯಾದಂತಹ ಮಾತುಗಳು ಬಂದಾಗ ಸಹಜವಾಗಿ ಒತ್ತಡಗಳನ್ನ ಕ್ರಿಯೇಟ್ ಮಾಡುವಂತ ಪ್ರಕ್ರಿಯೆಗಳು ಕೂಡ ಇವತ್ತು ವಿಶ್ವದ ರಾಷ್ಟ್ರಗಳು ಮಾಡ್ತಾ ಇರ್ತವೆ. ಅದಕ್ಕೆ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದು, ನಮ್ಮ ಒಂದು ಗುರಿ ಅತ್ಯಂತ ದೊಡ್ಡದಿದೆ ಆದ್ರೆ ಸಮಯ ಕಡಿಮೆ ಇದೆ ಅನ್ನುವಂತ ಮಾತುಗಳನ್ನ ಹೇಳಿದ್ದೆ. ಆ ಕಾರಣದಿಂದಾಗಿ ಅದಕ್ಕಾಗಿ ಇವತ್ತು ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗುತ್ತೆ. ಇನ್ನೊಂದು, ನಾವು ಫ್ರೀ ಹ್ಯಾಂಡ್ ಅನ್ನ ಈಗ 3 ಸೇನಾಗಳಿಗೆ ಕೊಡ್ಲಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಫ್ರೀ ಹ್ಯಾಂಡ್ ಅಂದ್ರೆ ಯಾವ ರೀತಿಯಾದಂತ ಅಪ್ರೋಚ್ ಅನ್ನ ಮಾಡಿಸಲಾಗುತ್ತೆ, ಆ ಒಂದು ಪ್ರಮುಖವಾದಂತ ಪ್ರಶ್ನೆ ಇರೋದು. ಕೇವಲ LOC ಅಲ್ಲಿ ಏನಾದ್ರೂ ಕ್ರಮಗಳಾಗತ್ತಾ ಅಥವಾ ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿ ಆಗುತ್ತಾ, ನೇವಿಯನ್ನ ಬಳಸಿ ಆಗುತ್ತಾ, ಏರ್ಫೋರ್ಸ್ ಅನ್ನ ಬಳಸಿ ಆಗುತ್ತಾ, ಅಥವಾ ಇನ್ನೊಂದಿಷ್ಟು ಬೇರೆ ಯಾವ್ದಾದ್ರು ರೀತಿಯಿಂದ ದಾಳಿ ಆಗುವಂತ ಸಾಧ್ಯತೆಗಳು ಅಥವಾ ಪ್ರತಿಕಾರವನ್ನ ತೀರಿಸಿಕೊಳ್ಳುವಂತ ಸಾಧ್ಯತೆಗಳಿದಾವ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಇದೆಲ್ಲ ಒಂದು ಆಯ್ತು ಪೃಥ್ವಿ. ಯುದ್ಧ ಇವತ್ತು ಶುರು ಆಯ್ತು ಅಂತ ಇಟ್ಕೊಳ್ಳಿ. ಮೊದಲು ಪೆಟ್ಟು ಬೀಳುವಂತದ್ದು ನಮ್ಮ ಷೇರು ಮಾರುಕಟ್ಟೆಗೆ. ಷೇರು ಮಾರುಕಟ್ಟೆಯಲ್ಲಿ ಒಂದು ನಮ್ದು ವಾರ್ ಎಕಾನಮಿ ಅಲ್ಲ, ಇವತ್ತು ಅಮೆರಿಕ ಇರ್ಬೋದು, ಇಸ್ರೇಲ್ ಇರ್ಬೋದು ಅಥವಾ ರಷ್ಯಾ ಇರ್ಬೋದು, ಅಲ್ಲಿ ಯುದ್ಧ ಶುರುವಾದ್ರೆ ಅವರ ಎಕಾನಮಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ಯುದ್ಧ ಅನ್ನುವಂತ ಮಾತುಗಳು ಕೇಳಿ ಬಂದ್ರೆ ಸಾಕು, ಶೇರ್ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಕುಸಿತ ಆಗೋದಕ್ಕೆ ಶುರುವಾಗುತ್ತೆ. ಆಮೇಲೆ ಇವತ್ತು ಇಡೀ ಪ್ರಪಂಚದಾದ್ಯಂತ ಭಾರತ ಬೆಸ್ಟ್ ಡೆಸ್ಟಿನೇಷನ್ ಫಾರ್ ಇನ್ವೆಸ್ಟ್ಮೆಂಟ್ಸ್ ಆ ಟ್ಯಾಗ್ ಕೂಡ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಶಾಂತಿ ಇದೆ, ಎಕನಾಮಿಕ್ ಗ್ರೋತ್ ಇದೆ ಮತ್ತು ಇಲ್ಲಿ ಸ್ಕಿಲ್ಸ್ ಲೇಬರ್ಸ್ ಇದ್ದಾರೆ ಅನ್ನುವಂತ ಕಾರಣದಿಂದಾಗಿ ಆ ಒಂದು ಇಮೇಜ್ ಏನಿದೆ ಅಥವಾ ಆ ಒಂದು ಇಷ್ಟು ದಿನ ಕಟ್ಟಿಕೊಂಡು ಬಂದಂತಹ ಒಂದು ಎಕನಾಮಿಕ್ ಸಾಮ್ರಾಜ್ಯ ಏನಿದೆ ಅದಕ್ಕೂ ಧಕ್ಕೆ ಬೀಳುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಚರ್ಚೆಗಳಾಗುತ್ತೆ, ಸಾಧ್ಯಾಸಾಧ್ಯತೆಗಳೇನು, ಎಷ್ಟು ಹಣಕಾಸು ಅವಶ್ಯಕತೆ ಬರುತ್ತೆ, ಈ ಯುದ್ಧ ಅತ್ಯಂತ ಬೇಗವಾಗಿ ಮುಗಿದ್ರೆ ಒಂದು ಅಥವಾ ಪ್ರೊಲಾಂಗ್ಡ್ ಆದ್ರೆ ಅದರಿಂದ ಆಗುವಂತ ಪರಿಣಾಮಗಳೇನು, ವಿಶ್ವದ ಕಾನ್ಫಿಡೆನ್ಸ್. ಯುದ್ಧ ಆರಂಭ ಮಾಡುವಂತ ನಿರ್ಧಾರ ನಮ್ಮದಾಗಿರುತ್ತೆ, ಆದ್ರೆ ಅದನ್ನ ನಿಲ್ಲಿಸುವಂತ ನಿರ್ಧಾರವನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ನಾವು ನೋಡಿದ್ವಲ್ಲ, ರಷ್ಯಾ ಉಕ್ರೇನ್ ಯುದ್ಧ ಆಗಿರ್ಬೋದು, ಹಾಗೆ ಇಸ್ರೇಲ್ ಹಮಾಸ್ ಯುದ್ಧ ಆಗಿರ್ಬೋದು, ಇವೆಲ್ಲವೂ ಕೂಡ ಆರಂಭ ಮಾಡಿದ್ದಷ್ಟೇ. ರಷ್ಯಾ ಯುದ್ಧ ಆಗುವಂತ ಸಂದರ್ಭದಲ್ಲಿ 15ರಿಂದ 20 ದಿನದಲ್ಲಿ ಮುಗ್ದೋಗ್ಬಿಡುತ್ತಪ್ಪ ಅಂತ ಅನ್ಕೊಂಡಿದ್ರು. 3 ವರ್ಷ ಆದ್ರೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸೊ ಹೀಗಾಗಿ ಅದನ್ನ ತುಂಬಾ ಸಲ ಥಿಂಕ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಯುದ್ಧವನ್ನ ಮಾಡಲೇಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದ್ರೆ, ಅದರ ಜೊತೆಗೆ ಲಿಮಿಟೆಡ್ ಆಪರೇಷನ್ಸ್ ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಮಾಡೋದಾದ್ರೆ ಇದನ್ನೇ ಪದೇ ಪದೇ ಎಸ್ಸಲ್ಲಿ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಬರುತ್ತೆ. ಇದನ್ನೇ ಪದೇ ಪದೇ ಮಾಡೋದಾದ್ರೆ ಮತ್ತೆ ಮತ್ತೆ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ ಅಂತ. ಕಳೆಯನ್ನ ಮೇಲ್ಮೇಲೆ ಕತ್ತರಿಸಿದ್ರೆ ಅದು ಕಿತ್ತು ಹೋಗೋದಿಲ್ಲ, ಅದನ್ನ ಬುಡ ಸಮೇತ ಕಿತ್ತು ಹಾಕಬೇಕು, ನಟ್ಟು ಕಡಬೇಕಾಗತ್ತೆ. ಆ ರೀತಿಯಾಗಿ ಮಾಡ್ಬೇಕಾದ್ರೆ ಪಾಕಿಸ್ತಾನದ ಸೇನೆಯನ್ನೇ ಟಾರ್ಗೆಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಉಗ್ರರ ಫ್ಯಾಕ್ಟರಿ ಅಂದ್ರೆ ಪಾಕಿಸ್ತಾನದ ಸೇನೆ ಮತ್ತು ಅಲ್ಲಿಯ ISI. ಆ ರೀತಿಯಾದಂತಹ ಕ್ರಮಕ್ಕೆ ಭಾರತ ಮುಂದಾದ್ರೆ ನೀವ್ ಹೇಳ್ದಾಗೆ ನಾವು ಯುದ್ಧವನ್ನ ಶುರು ಮಾಡಿದ್ರು ಕೂಡ ನಿಲ್ಸೋದು ಯಾರ ಕೈಯಲ್ಲೂ ಇರೋದಿಲ್ಲ. ಅದಕ್ಕೆ ತನ್ನದೇ ಆದಂತಹ ಸಮಯಾವಕಾಶ ಬೇಕಾಗತ್ತೆ, ತನ್ನದೇ ಆಗಿರ್ತಕ್ಕಂಥ ರಕ್ತವನ್ನ ಯುದ್ಧ ಕೇಳ್ತಾ ಇರುತ್ತೆ. ಹೀಗಾಗಿ ಸಹಜವಾಗಿ ಎಲ್ಲ ಆಯಾಮದಲ್ಲೂ ಕೂಡ ಇವತ್ತು ಯೋಚನೆಯನ್ನ ಮಾಡಬೇಕು. ಇವತ್ತು ಏನೇ ಕ್ರಮವನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿಯೂ ಭಾರತ ಅಷ್ಟು ಥಿಂಕ್ ಮಾಡ್ಬೇಕಂತ ಪರಿಸ್ಥಿತಿ ಇದೆ ಪೃಥ್ವಿ. ಯಾಕಂದ್ರೆ ನೋಡಿ, ಪಾಕಿಸ್ತಾನಕ್ಕೆ ಕಳೆದುಕೊಳ್ಳುವಂತದ್ದು ಏನಿಲ್ಲ, ಅವರ ಎಕಾನಮಿ ಅತ್ಯಂತ ಕೆಳಮಟ್ಟದಲ್ಲಿರೋದು, ಅವರ ಈ ಸ್ಟಾಕ್ ಮಾರ್ಕೆಟ್ ನೇಪಾಳಕ್ಕಿಂತ ಕಡಿಮೆ ಇದೆ.
ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ವಿಶ್ವದ 5 ಪವರ್ಫುಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಷೇರು ಮಾರುಕಟ್ಟೆ ವಿಶ್ವದ 5 ಪವರ್ಫುಲ್ ಮಾರುಕಟ್ಟೆಯಲ್ಲಿ ಒಂದಾಗಿರುವಂತದ್ದು. ಇಡೀ ವಿಶ್ವಾದ್ಯಂತ ಇವತ್ತು ಆರ್ಥಿಕ ಹಿಂಜರಿತ ಕಂಡು ಬರ್ತಾ ಇದ್ರೆ ಭಾರತದ ಷೇರು ಮಾರುಕಟ್ಟೆ ಮತ್ತೆ ಪುಟದೇಳ್ತಾ ಇದೆ. ಅಂತ ಸನ್ನಿವೇಶದಲ್ಲಿ ನಾವಿದ್ದೀವಿ. ಹಾಗಂದ ಮಾತ್ರಕ್ಕೆ ಕೇವಲ ಆರ್ಥಿಕವಾಗಿ ಯೋಚನೆಯನ್ನ ಮಾಡಿ ಭಾರತದ ಭದ್ರತೆಯ ವಿಚಾರದಲ್ಲಿ ರಾಜಿ ಆಗೋದಕ್ಕೆ ಸಾಧ್ಯನಾ ಅಂದ್ರೆ ಅದು ಕೂಡ ಇಲ್ಲ. ಹೀಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಯೋಚನೆಯನ್ನ ಮಾಡ್ತಾ ಇದೆ. ನೋಡಿ, ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿರೋದು ನಿನ್ನೆ ಪ್ರಧಾನಮಂತ್ರಿ ಆದ ಬಳಿಕ ನರೇಂದ್ರ ಮೋದಿ ಅವರು ಮೊಟ್ಟ ಮೊದಲ ಬಾರಿಗೆ RSS ಚೀಫ್ Okay. ಪ್ರಧಾನಮಂತ್ರಿ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ದು. ಅವರ ಗೃಹ ಕಚೇರಿಗೆ ಭೇಟಿಯನ್ನ ಕೊಟ್ಟು 1 ಗಂಟೆಗಳ ಕಾಲ ನಿನ್ನೆ ಚರ್ಚೆಯನ್ನ ಮಾಡಿದ್ದಾರೆ ಮೋಹನ್ ಭಾಗವತ್ ಅವರು. ಹಾಗಾದ್ರೆ ಅವರ ಒಂದು ಇದರಲ್ಲಿ ಭಾಗವಹಿಸುವಿಕೆ ಏನಿರುತ್ತೆ, RSS ಯಾವ ರೀತಿಯಾಗಿ ಒಂದು ಜನರನ್ನ ಮೊಬಿಲೈಸ್ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ, ಆ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ ಅನ್ನುವಂಥದ್ದು ಕೂಡ ನಡೀತಾ ಇದೆ. ಈ ಮಧ್ಯದಲ್ಲಿ ಮಧ್ಯರಾತ್ರಿ 2:30 ಪಾಕಿಸ್ತಾನದ ಸಚಿವ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೇಳುವಂತದ್ದು ಏನಂದ್ರೆ ನಮ್ಮ ಹತ್ರ ಕ್ರೆಡಿಬಲ್ ಇನ್ಫಾರ್ಮೇಶನ್ ಇದೆ, ಭಾರತ ನಮ್ಮ ಮೇಲೆ ದಾಳಿಯನ್ನ ಮಾಡುತ್ತೆ. ಇದು ಕೇವಲ 2 ದೇಶಗಳಿಗೆ ಮಾತ್ರ ಅಲ್ಲ, ಈ ಒಂದು ಪ್ರದೇಶಗಳಿಗೆ ಅಂದ್ರೆ ನಮ್ಮ ಭಾರತ ಪಾಕಿಸ್ತಾನ ಸುತ್ತಮುತ್ತಲಿನ ರಾಷ್ಟ್ರಗಳಿಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಸಮಸ್ಯೆ ಆಗುವಂತ ಸಾಧ್ಯತೆ ಇರುತ್ತೆ. ಭಾರತವನ್ನ ತಡೀರಿ ಅಂತೇಳಿ ಅಂಗಲಾಸ್ತಾ ಇದ್ದಾರೆ ಪಾಕಿಸ್ತಾನದವರು. ಮಾಡೋದೆಲ್ಲ Okay. ಮಾಡಿದ್ದಾರೆ, ಅಮಾಯಕರ ರಕ್ತವನ್ನ ಹರಿಸಿ ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಮುಂಬೈಯಲ್ಲಿ ದಾಳಿ ಆದಾಗಲೂ ಇಡೀ ವಿಶ್ವ ನಮಗೆ ಬುದ್ಧಿವಾದ ಹೇಳ್ತು, ನೀವು ಶಾಂತಿಯನ್ನ ಕಾಪಾಡ್ಕೊಳ್ಳಿ. ಪಠಾಣ್ಕೋಟ್ ಆದಾಗಲೂ ಅದೇ ಕೇಳಿ ಬಂದಿದ್ದು, ಉರಿ ಆದಾಗಲೂ ಅದೇ ಕೇಳಿ ಬಂದಿದ್ದು. ನಾವು ಈ ಪ್ರತಿ ಬಾರಿ ಕೂಡ ಭಾರತವೇ ಶಾಂತಿಯನ್ನ ಕಾಪಾಡ್ಕೊಳ್ತಾ ಕುಳಿತುಕೊಂಡ್ರೆ ಭಾರತದ ಅಮಾಯಕ ಭಾರತೀಯರ ರಕ್ತ ಇನ್ನೆಷ್ಟು ಹರಿಬೇಕು. ಈ ನಿಟ್ಟಿನಲ್ಲಿ ಅತ್ಯಂತ ಕ್ಲಿಷ್ಟಕರವಾದಂತಹ ಸನ್ನಿವೇಶದಲ್ಲಿ ಇವತ್ತು ಸರ್ಕಾರ ಕೂಡ ಇರುವಂತದ್ದು. ಅದೇ ಕಾರಣಕ್ಕಾಗಿ ಗುಡಿ ಇವತ್ತು ಅಷ್ಟೆಲ್ಲ ತುಂಬಾ ಮಹತ್ವದ ದಿನ ಅಂತ ಕಾಣಿಸುತ್ತೆ. ಕಾದ್ ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ.